ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ ಆಲ್ ಆಫ್ ಯು. ಸೊ ನಾವಿವತ್ತ ಕ್ಲಾಸ್ 10th ಇಂದ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡತ್ತೀವಿ. ಆ ಚಾಪ್ಟರ್ ಯಾವ್ದಂತಂದ್ರ ಯಾವ್ದಾ ಚಾಪ್ಟರ್ ನಾ ಹೇಳೋದಿಲ್ಲ ಹೆಸರು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಆಮ್ಯಾಗ ಆ ಚಾಪ್ಟರ್ ಹೆಸರು ಏನಂತ ಹೇಳಿ ನಿಮ್ ಬಾಯಿ ಒಳಗನ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಫೈನ್. ಏನದು ಎಕ್ಸಾಂಪಲ್ಲು? ಆ ಎಕ್ಸಾಂಪಲ್ ಅಂತರೂ ಒಂದು ಖುಷಿ ವಿಚಾರ ಅದು. ಆ ಎಕ್ಸಾಂಪಲ್ ತಗೊಳಕ್ ಎಲ್ರಿಗೂ ಖುಷಿ ಆಕೈತಿ, ಯಾಕಂದ್ರೆ ಅದು ಸಿಚುವೇಶನ್ ಹಂಗೈತಿ. ಸಿಚುವೇಶನ್ ಏನಂತಂದ್ರ, ನೀವೆಲ್ಲರೂ 10th ಎಕ್ಸಾಮ್ ಮುಗಿಸಿರಿ, ನೀವೆಲ್ಲ ಭಾಳ ಚಲೋ ಮಾಡಿರಿ ಎಕ್ಸಾಮು, ನಿಮ್ದು ರಿಸಲ್ಟ್ ಬಂದೈತಿ, ಎಲ್ಲರೂ ಚಲೋ ಮಾರ್ಕ್ಸ್ ತೊಗೊಂಡಿರಿ, ಚಲೋ ನಾಲೆಜು ತೊಗೊಂಡಿರಿ, ಬರೀ ಮಾರ್ಕ್ಸ್ ಅಷ್ಟೇ ಅಲ್ಲ ಚಲೋ ನಾಲೆಜನ್ನು ತೊಗೊಂಡಿರಿ. ಸೊ ಇಂಥ ಖುಷಿ ವಿಚಾರದೊಳಗೆ, ಇಂಥ ಖುಷಿ ಸಂದರ್ಭದೊಳಗೆ ನಾ ಏನು ಮಾಡತ್ತೇನಪ್ಪ ಅಂದ್ರೆ, ನಿಮ್ಗೆ ಎಲ್ರಿಗೂ ಒಂದು ಪಾರ್ಟಿ ಅರೇಂಜ್ ಮಾಡತ್ತೇನೆ. ಖುಷಿ ಆತಲ್ಲ ಎಲ್ರಿಗೂ ಪಾರ್ಟಿ? ಗುಡ್ ಪಾರ್ಟಿ, ಇಟ್ ಈಸ್ ಅ ಗುಡ್ ಪಾರ್ಟಿ. ಓಕೆ, ನೀವೆಲ್ಲರೂ ಪಾರ್ಟಿಗೆ ಈಗ ಬರಕ್ಕೆ ಏನಾಗ್ತೀರಿ ಅಂದ್ರೆ ರೆಡಿ ಆಗಿ ಸ್ಟಾರ್ಟ್ ಮಾಡ್ತೀರಿ. ಸೊ ನೀವು ಪಾರ್ಟಿ ಬರೋಕಿನ ಮುಂಚೆ ನಾ ಏನು ಮಾಡ್ಬೇಕು, ಈಗ ಅರೇಂಜ್ಮೆಂಟ್ ಎಲ್ಲ ಮಾಡ್ಬೇಕಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಅರೇಂಜ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಬೇಕು ಪಾರ್ಟಿಗೆ? ಪಾರ್ಟಿ ಅರೇಂಜ್ಮೆಂಟ್ ಮಾಡ್ಬೇಕಂದ್ರೆ ನನ್ಗೇನು ಬೇಕಂದ್ರೆ ಚೇರ್ಸ್ ಬೇಕು. ಓಕೆ, ಜೊತೆಗೆ ಟೇಬಲ್ಸ್ ಬೇಕು. ಫೈನ್. ಸೊ ನನ್ನ ಹತ್ರ ದುಡ್ಡು ಎಷ್ಟು ಅದಾವು ಈ ಪಾರ್ಟಿ ಅರೇಂಜ್ ಮಾಡಕ್ಕೆ? ನನ್ನ ಹತ್ರ ಇರೋದು 300 ರೂಪೀಸ್. ಓಕೆ, ಓನ್ಲಿ 300 ರೂಪೀಸ್ ಅದಾವ ನನ್ನ ಹತ್ರ. ಟೋಟಲ್ ಅಮೌಂಟ್ 300. ಮತ್ತು ಇನ್ನೊಂದು ಇನ್ಫಾರ್ಮೇಶನ್ ನಮಗೆ ಮೊದಲಿಗೆನ ಕೊಟ್ಟಿರ್ತಾರೆ ಅವರು. ಏನಂತಂದ್ರೆ, ಎಷ್ಟು ಚೇರ್ಸ್ ತೊಗೊಂಬರ್ತಿ ತೊಗೊಂಬ, ಎಷ್ಟು ಟೇಬಲ್ಸ್ ತೊಗೊಂಬರ್ತಿ ತೊಗೊಂಬ, ಬಟ್ ಎರಡು ಕೂಡ ಎಷ್ಟು ಇರ್ಬೇಕು? 12 ಇರ್ಬೇಕು. ಅಂದ್ರೆ 12 ಇರ್ಬೇಕು ಎರಡು. ಅದೊಂದು ಕಂಡೀಷನ್ ಐತಿ. ಈಗ ನಾನೇನು ಮಾಡ್ತೀನಿ, ನಂಬರ್ ಆಫ್ ಚೇರ್ಸ್, NC ಅಂದ್ರೆ ಏನಪ್ಪ? ನಂಬರ್ ಆಫ್ ಚೇರ್ಸ್. ಅದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ? ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಎಷ್ಟು ಚೇರ್ಸ್ ತೊಗೊಂಬರ್ಬೇಕಂತ ನಂಗೆ ಗೊತ್ತಾಯಿಲ್ಲಲ್ಲ ಈಗ ಎಕ್ಸಾಕ್ಟ್ಲಿ ಈ ಸಿಚುವೇಶನ್ ಒಳಗೆ. ಅದಕ್ಕೆ ನಾ ಏನ್ ಮಾಡ್ತೀನಿ, ಅವೇಟ್ ಚೇರ್ ಇರ್ತಾವಲ್ಲ ಅವೆಲ್ಲದಕ್ಕೂ ಏನಂತ ಕರಿತೀನಿ? ಎಕ್ಸ್ ಅಂತ ಕರಿತೀನಿ. ಮತ್ತೆ ಎಷ್ಟು ಟೇಬಲ್ಸ್ ಇರ್ತಾವಲ್ಲ, ನಂಬರ್ ಆಫ್ ಟೇಬಲ್ಸ್ NT, ನಂಬರ್ ಆಫ್ ಟೇಬಲ್ಸ್ ಎಷ್ಟು? Y ಅಂತ ಹೇಳಿ ತಗೋತೀನಿ. ಓಕೆ, ಸೊ ನಂಗೆ ಏನ್ ಗೊತ್ತಾಯ್ತು ಈಗ, ಚೇರ್ಸ್ ಮತ್ತ ಟೇಬಲ್ಸ್ ನಾನು ಎಕ್ಸ್ ಮತ್ತು Y ಅಂತ ತಗೊಂಡಿನಿ. ಅವು ಎರಡೂ ಸೇರಿಸಿ ಎಷ್ಟಿರ್ಬೇಕು? ಎಕ್ಸ್ ಪ್ಲಸ್ Y ಎಷ್ಟಿರ್ಬೇಕಂತ ತಗೊಳ್ಳಿ ಹೇಳಿದ್ನೆ, ನೆನಪು ಮಾಡ್ಕೋರಿ. 12 ಇರಬೇಕು. ಓಕೆ, ಇದಕ್ಕೆ ಏನ್ ಕರಿತೀವಿ ಗೊತ್ತಾ ನಾವು? ಕ್ವಾಂಟಿಟಿ ಇಕ್ವೇಶನ್ ಅಂತ ಕರಿತೀವಿ. ಇದಕ್ಕೆ ಕ್ವಾಂಟಿಟಿ ಇಕ್ವೇಶನ್. ಯಾಕಂದ್ರೆ ಇದು ಈ ಇಕ್ವೇಶನ್ ಮುಖಾಂತರ ನಮಗೆ ಕ್ವಾಂಟಿಟಿ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೆ ನಾನು ನೇಮ್ ಹಂಗೆ ಕೊಟ್ಟಿನಿ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ ಗೊತ್ತಾ, ಈಗ ಬಹಳ ಇಂಪಾರ್ಟೆಂಟ್ ಇದು, ಕಾಸ್ಟ್ ಇಕ್ವೇಶನ್ ರೆಡಿ ಮಾಡ್ತೀನಿ. ಕಾಸ್ಟ್ ಇಕ್ವೇಶನ್ ಹೆಂಗ್ ರೆಡಿ ಮಾಡೋದು? ಕಾಸ್ಟ್ ಇಕ್ವೇಶನ್ ಕರೆಕ್ಟ್ ಆಗಿ ನೋಡಿರ್ಲಿ, ಇನ್ನೊಂದು ಸ್ವಲ್ಪ ನಿಮ್ಗೆ ಸಿಂಪಲ್ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಈಗ 1 ಚೇರಿಂದ ಅಮೌಂಟ್ ಕೊಟ್ಟಿರ್ತಾರ. 1 ಚೇರಿಗೆ ಎಷ್ಟು? Rs20. ಎಷ್ಟು? 1 ಚೇರಿಗೆ Rs20. ಅನ್ಸತ್ತಲ್ಲ, ನೋ ಪ್ರಾಬ್ಲಮ್. ಈಗ 2 ಚೇರಿಗೆ ಎಷ್ಟು ಆಕೈತಿ? 2 ಚೇರಿಗೆ ಎಷ್ಟಾಗುತ್ತೆ ಅಂದ್ರೆ 2 × 20 ಆಕೈತಿ. 3 ಚೇರಿಗೆ ಎಷ್ಟು ಆಕೈತಿ? ಹೇಳ್ರಿ, ಆನ್ಸರ್ ಹೇಳ್ರಿ. 3 ಚೇರಿಗೆ ಎಷ್ಟು ಆಕೈತಿ? 3 × 20. 3 × 20. 4 ಚೇರಿಗೆ 4 × 20. ಸೊ ಹಂಗಂದ್ರ ಎಷ್ಟು ಚೇರ್ ಬೇಕಾಗ್ಯಾವ? ಥಿಂಕ್ ಮಾಡಿರಲ್ರಿ, ಈಗ ಗೊತ್ತಾಕೈತಿ. ಇಕ್ವೇಶನ್ ಹೆಂಗ್ ಬರೀದನ್ ಕಲ್ಸಾತೀನಿ ನಿಮಗೆ. ರಿಯಲ್ ಮೀನಿಂಗ್ ಅರ್ಥ ಮಾಡ್ಕೋಬೇಕು, ಮಜಾ ಬರುತ್ತೆ ನಿಮಗೆ ಮಾಡಕ್ ಎಲ್ರಿಗೂ. 4 ಚೇರಿಗೆ ಎಷ್ಟು? 4 × 20. 3 ಚೇರಿಗೆ ಎಷ್ಟು? 3 × 20. 2 ಚೇರಿಗೆ ಎಷ್ಟು? 2 × 20. ಎಕ್ಸ್ ಚೇರಿಗೆ ಎಷ್ಟು? 20 × x ಅಷ್ಟೇ, ಮತ್ತೇನಿಲ್ಲ. ಕರೆಕ್ಟ್, x × 20 ಅಥವಾ 20 × x. ಸೊ ಏನಂತ ಬರೀತೀರಿ ಇಲ್ಲಿ? 20 × x ಅಂದ್ರನ 20x. ಫೈನ್. ಈಗ 1 ಟೇಬಲ್ ಇಂದ ಅಮೌಂಟ್ ನೋಡೋಣ ಅಂತ. ಎಷ್ಟ? 1 ಟೇಬಲ್ ಇಂದ ನೋಡೋಣ, ಕಾಣಿಸತ್ತಲ್ಲ ಎಲ್ಲರಿಗೆ? ಫೈನ್. 1 ಟೇಬಲ್ ಇಂದ ಎಷ್ಟು ಅಮೌಂಟ್? Rs ಎಷ್ಟು? 50. 1 ಟೇಬಲಿಗೆ Rs 50. 2 ಟೇಬಲಿಗೆ ಎಷ್ಟಾಗುತ್ತಾ? 2 ಟೇಬಲಿಗೆ 2 × 50. 3 ಟೇಬಲಿಗೆ 3 × 50. 4 ಟೇಬಲಿಗೆ 4 × 50. ನಮ್ಮ ಟೇಬಲ್ಸ್ ಎಷ್ಟು ಅದಾವು? ನಂಬರ್ ಆಫ್ ಟೇಬಲ್ಸ್ Y. ಹಂಗಂದ್ರ 50 × Y. ಟೋಟಲ್ ಅಮೌಂಟ್ ಎಷ್ಟೈತಿ? 300 ರೂಪೀಸಾಗ ಆಗ್ಬೇಕು, ಅದಕ್ಕಿಂತ ಹೆಚ್ಚಾಗಂಗಿಲ್ಲ. 300. ನೋಡ್ರಿಲ್ಲೇ, ಒಂದು ಕ್ವಾಂಟಿಟಿ ಇಕ್ವೇಶನ್ ಅಂತ x + y = 12. ಅಂದ್ರೆ ನಂಬರ್ ಆಫ್ ಚೇರ್ಸ್ ಮತ್ತು ನಂಬರ್ ಆಫ್ ಟೇಬಲ್ಸ್ ಎಷ್ಟು ಇರ್ಬೇಕು? 12 ಇರ್ಬೇಕು. ಅದಕ್ಕೆ ಏನಂತ ಕರೆದ್ವಿ? ಕ್ವಾಂಟಿಟಿ ಇಕ್ವೇಶನ್. ಕಾಸ್ಟ್ ಇಕ್ವೇಶನ್ ಅಂದ್ರೆ 20x + 50y = 300. ನಾನು ನಿಮಗೆ ತೋರಿಸಿನಿ ಹೆಂಗಂತೇಳಿ. ವೆರಿ ಕ್ಲಿಯರ್, ಕರೆಕ್ಟ್?
ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕರೆಯುವಂತ, ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕರೆಯುವಂತ. ಬಟ್ ಇವು ಎಂತ ಇಕ್ವೇಶನ್ಸ್ ಅದನ್ನು ಇಂಪಾರ್ಟೆಂಟ್ ಅಲ್ಲ ನಮಗೆ. ಎಂತ ಇಕ್ವೇಶನ್ಸ್ ಇವು? ನಿಮಗೆ ಯಾರ ಒಂದು ಇಕ್ವೇಶನ್ ಕೊಟ್ಟ ಅದು ಯಾವ ಟೈಪ್ ಇಕ್ವೇಶನ್ ಅಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಆ ಇಕ್ವೇಶನ್ ಒಳಗೆ ಏನ್ ವೇರಿಯೇಬಲ್ಸ್ ಇರ್ತಾವಲ್ಲ ಅವು ಕುರಿತು ಪವರ್ ಚೆಕ್ ಮಾಡ್ಬೇಕು ನೀವು. ಕರೆಕ್ಟಾ? ನೋಡೋಣಂತ. ಈಗ ಪವರ್ ಐತಿ, ಇಲ್ಲಿ ಐ ಆಮ್ ಸಾರಿ ವೇರಿಯೇಬಲ್ ಐತಿ. ಈ ವೇರಿಯೇಬಲ್ ಪವರ್ ಏನು ಇರಲ್ಲ ಅಂದ್ರೆ ಎಷ್ಟು ಇರುತ್ತಾ? 1 ಇರುತ್ತಾ. ಇಲ್ಲಿನೂ ಎಷ್ಟು ಇರುತ್ತಾ? 1 ಇರುತ್ತಾ. ಸೊ ಹಂಗಂದ್ರ ಈ ಕೊಟ್ಟಿದ್ದ ಇಕ್ವೇಶನ್ ಒಳಗ ಏನ್ ವೇರಿಯೇಬಲ್ಸ್ ಅದಾವಲ್ಲ ಅದ್ರದ್ದು ಪವರ್ಸ್ ನೋಡಿದ್ನಿ, ಇಲ್ಲಿನೂ 1 ಐತಿ, ಇಲ್ಲಿನೂ 1 ಐತಿ. ಅಂದ್ರೆ ಹೈಯೆಸ್ಟ್ ಪವರ್ ಎಷ್ಟು? 1. ಏನಂತ ಕರಿತೀವಿ ಇದಕ್ಕೆ ನಾವು? ಲೀನಿಯರ್ ಇಕ್ವೇಶನ್ ಅಂತ ಹೇಳಿ ಕರಿತೀವಿ. ಯಾವಾಗ ವೇರಿಯೇಬಲ್ ಹೈಯೆಸ್ಟ್ ಪವರ್ 1 ಇರುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ? ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಈಗ ಯಾಕಂದ್ರೆ ನೋಡ್ರಿ ಎಷ್ಟು ವೇರಿಯೇಬಲ್ಸ್ ಅದಾವು? 2 ವೇರಿಯೇಬಲ್ಸ್ ಅದಾವಲ್ಲ. ಫೈನ್. ಒಂದ ವೇರಿಯೇಬಲ್ ಇತ್ತಂದ್ರ ಲೀನಿಯರ್ ಇಕ್ವೇಶನ್ ಇನ್ 1 ವೇರಿಯೇಬಲ್ ಅಂತ ಹೇಳ್ತಿದ್ವಿ. ಓಕೆ, ಇಲ್ಲೊಂದು ಏನೈತಿ ನೋಡ್ರಿ, ಇಲ್ಲೊಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್. ಯಾಕಂದ್ರೆ ಹೈಯೆಸ್ಟ್ ಪವರ್ ಎಷ್ಟು? 1. ಹೈಯೆಸ್ಟ್ ಪವರ್ ಎಷ್ಟು ವೇರಿಯೇಬಲ್? 1. ಏನು ಇರಲ್ಲ ಅಂದ್ರೆ. ಮತ್ತೆ ಇದಕ್ಕೆ ಅನ್ಕೊಳಕ್ ಹೋಗ್ಬಿಟ್ರೆ ಇದೇನ್ ಗೊತ್ತಾ? ಇದು ಕೋಯಿಫಿಷಿಯಂಟ್ ಅಂತ ಕರೀತಾರೆ. ಓಕೆ, ಇದಕ್ಕೆ ಅಂತಾರ ಕೋಯಿಫಿಷಿಯಂಟ್. ಸೊ ಈಗ ನಿಮ್ಮ ಹತ್ರ ಏನದಾವು? ಇಲ್ಲೊಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್, ಇಲ್ಲೊಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್. ಎರಡನ್ನೂ ಸೇರಿಸಿ ಇಂಗ್ಲಿಷ್ ಯೂಸ್ ಮಾಡಿ ಏನಂತ ಕರಿತೀರಿ? ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂತೇಳಿ ಕರಿತೀರಿ. ಓಕೆ, ಸೊ ಹಿಂಗ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಇಂಟ್ರೊಡಕ್ಷನ್ ಅನ್ನ ಮಾಡೀನಿ. ಐ ಹೋಪ್ ಎವ್ರಿಬಡಿ ಹ್ಯಾಸ್ ಅಂಡರ್ಸ್ಟುಡ್ ದಿಸ್ ಎಕ್ಸಾಂಪಲ್. ಸೊ ನಾವೇನ್ ಮಾಡಿದ್ವಿ ಅಂತಂದ್ರೆ ಈಗ ಮೀನಿಂಗ್ ಅರ್ಥ ಮಾಡ್ಕೊಂಡ್ವಿ. ಇನ್ನು ಹೆಂಗ ಸಾಲ್ವ್ ಮಾಡೋದಪ್ಪ? ಹೌ ಟು ಸಾಲ್ವ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಅದ್ರೊಳಗೆ ಎಷ್ಟು ಮೆಥಡ್ಸ್ ಬರ್ತಾವ ಗೊತ್ತಾ? 4 ಮೆಥಡ್ಸ್ ಬರ್ತಾವ. ನಾಟ್ 4, 3 ಮೆಥಡ್ಸ್ ಬರ್ತಾವ. ಒಂದ್ ಯಾವ್ದಂದ್ರ ಗ್ರಾಫಿಕಲ್ ಮೆಥಡ್, ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಇನ್ನೊಂದು ಎಲಿಮಿನೇಷನ್ ಮೆಥಡ್. ಓಕೆ, ನಾವೇನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಅಲ್ಲಿ ತನಕ ನೀವು ಇದನ್ನ ಇನ್ನೊಂದ್ಸತ ಕ್ಲಾರಿಫೈ ಮಾಡ್ಕೋರಿ, ಹೆಂಗ್ ಇಕ್ವೇಶನ್ಸ್ ಫಾರ್ಮ್ ಮಾಡೋದು ಎಲ್ಲಾನು, ಆಮೇಲೆ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.